ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅಟ್ಮಾಸ್ಫಿಯರ್ ರಿಲೇಟೆಡ್ ಆಗಿರುವಂತಹ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಭೂಮಿಗೆ ವಾಯುಮಂಡಲದ ಅತಿ ಕೆಳಗಿನ ವಲಯ ಯಾವುದು? ಅಂದರೆ ಭೂಮಿ ಈ ರೀತಿ ಇದ್ರೆ ಯಾವ ವಾಯುಮಂಡಲದ ವಲಯ ಅತ್ಯಂತ ಕೆಳಭಾಗದಲ್ಲಿ ಇರುತ್ತೆ ಅನ್ನೋದು ಪ್ರಶ್ನೆ. ಸೊ ಸರಿಯಾದ ಉತ್ತರ ಟ್ರೋಪೋಸ್ಫಿಯರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಟ್ರೋಪೋಸ್ಫಿಯರ್ ಇದೆಯಲ್ಲ, ಇದನ್ನು ಕನ್ನಡದಲ್ಲಿ ಪರಿವರ್ತನಾ ವಲಯ ಅಂತ ಕರೀತಾರೆ. ಪರಿವರ್ತನಾ ವಲಯ ನೋಡಿ, ಕನ್ನಡದಲ್ಲಿ ಕೊಟ್ಟಾಗ ಭೂಮಿಗೆ ವಾಯುಮಂಡಲದ ಅತಿ ಕೆಳಗಿನ ವಲಯ ಯಾವುದು ಅಂತ ಕೇಳಿದಾಗ ಪರಿವರ್ತನಾ ವಲಯ ಅಂತ ನೆನಪಿರಲಿ, ಅಥವಾ ಟ್ರೋಪೋಸ್ಫಿಯರ್ ಅಂತ ಹೇಳಿದ್ರು ಕೂಡ ಸರಿಯಾಗಿರುತ್ತೆ. ಓಜೋನ್ ಪದರವು ಕೆಳಗಿನ ಯಾವ ವಲಯದಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ಸ್ಟ್ರಾಟೋಸ್ಫಿಯರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಜೋನ್ ಪದರ ಇದೆಯಲ್ಲ, ಇದು ಸ್ಟ್ರಾಟೋಸ್ಫಿಯರ್ನಲ್ಲಿ ಕಂಡುಬರುತ್ತೆ. ಇನ್ನು ಈ ಓಜೋನ್ ಇದೆಯಲ್ಲ, ಓಜೋನನ್ನು O3 ಅಂತ ಕರಿತೀವಿ. ಯಾಕಂದ್ರೆ ಇದರಲ್ಲಿ ಆಕ್ಸಿಜನ್ನ 3 ಅಣುಗಳಿರ್ತವೆ. ಈ ಓಜೋನ್ ಅನ್ನು ಕಂಡುಹಿಡಿದಿದ್ದು ಚಾರ್ಲ್ಸ್ ಫಾಬ್ರೆ ಮತ್ತು ಹೆನ್ರಿ ಬುಯೆಸನ್ ಇದರಲ್ಲ, ಇವರು ಈ ಓಜೋನನ್ನು 1913ರಲ್ಲಿ ಕಂಡುಹಿಡಿತಾರೆ. ಇನ್ನು ಓಜೋನನ್ನು ಅಳತೆ ಮಾಡುವ ಮಾಪಕ ನೆನಪಿರಲಿ, ಓಜೋನ್ ಅಳತೆ ಮಾಡುವ ಮಾಪಕ ಯಾವುದು ಅಂತ ಕೇಳಿದ್ರೆ, ಓಜೋನನ್ನು ಅಳತೆ ಮಾಡುವ ಮಾಪಕ ಡಾಪ್ಸನ್ ಯೂನಿಟ್. ಡಾಪ್ಸನ್ ಯೂನಿಟ್ ಇದೆಯಲ್ಲ, ಇದು ಓಜೋನನ್ನು ಅಳತೆ ಮಾಡುವ ಮಾಪಕವಾಗಿದೆ. ಇನ್ನು ಓಜೋನ್ ಇದೆಯಲ್ಲ, 5 ರಿಂದ 20 ಕಿಲೋಮೀಟರ್ ವರೆಗೆ ಹರಡಿರುತ್ತೆ. ಈ ಕೆಳಗಿನ ಯಾವ ವಲಯದಲ್ಲಿ ಉಲ್ಕೆಗಳು ಉರಿಯುತ್ತವೆ? ಅಂದರೆ ಭೂಮಿಯ ವಾತಾವರಣವನ್ನು ತಲುಪಿದಾಗ, ಭೂಮಿ ಈ ರೀತಿ ಇದೆ ಅಂದರೆ ಉಲ್ಕೆಗಳು ಬರುವಾಗ ಭೂಮಿಯ ವಾತಾವರಣ ತಲುಪುತ್ತೆ. ಯಾವುದೋ ಒಂದು ವಲಯ, ಪರ್ಟಿಕ್ಯುಲರ್ ವಲಯಕ್ಕೆ ಬಂದಾಗ ಅದು ಬೆಂಕಿಯಂತೆ ಉರಿಯೋಕ್ಕೆ ಶುರುವಾಗುತ್ತೆ. ಹಾಗಾದರೆ ಈ ವಲಯ ಯಾವುದು ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ ಇದಕ್ಕೆ ಮೆಸೋಸ್ಫಿಯರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭೂಮಿಯ ವಾತಾವರಣ ತಲುಪುತ್ತಲೇ ಮೆಸೋಸ್ಫಿಯರ್ ತಲುಪುತ್ತಲೇ ಉಲ್ಕೆಗಳು ಉರಿಯೋದಕ್ಕೆ ಶುರುವಾಗ್ತವೆ. ಈ ಕೆಳಗಿನ ಯಾವ ವಲಯದಲ್ಲಿ ಅಯಾನುಗಳು ಕಂಡುಬಂದು ವೈರ್ಲೆಸ್ ಸಂಚಾರಕ್ಕೆ ಸಹಾಯ ಮಾಡುತ್ತೆ? ಸರಿಯಾದ ಉತ್ತರ ಥರ್ಮೋಸ್ಫಿಯರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಥರ್ಮೋಸ್ಫಿಯರ್ ಇದರ ಕೆಳಗಿನ ಭಾಗವೇ ಅಯೋನೋಸ್ಫಿಯರ್ ಆಗಿದೆ. ಸೊ ಈ ಥರ್ಮೋಸ್ಫಿಯರ್ನ ಕೆಳಗಿನ ಭಾಗ ಮೆಸೋಪಾಸ್ನ ಮೇಲೆ 80 ರಿಂದ 400 ಕಿಲೋಮೀಟರ್ ಮೇಲ್ಗಡೆ ಇರುತ್ತೆ. ಇನ್ನು ಥರ್ಮೋಸ್ಫಿಯರ್ ಬಗ್ಗೆ ಹೇಳೋದಾದ್ರೆ, ಥರ್ಮೋಸ್ಫಿಯರ್ ಇದೆಯಲ್ಲ, ಇದು 80 ರಿಂದ 600 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರುತ್ತೆ. ಇದರಲ್ಲಿ 2 ಭಾಗವನ್ನು ನಾವು ಮಾಡ್ತೀವಿ. ಒಂದು ಬಾಹ್ಯ ವಲಯ, ಇನ್ನೊಂದು ಅಯಾನು ವಲಯ. ಅಯಾನು ವಲಯ ಇದೆಯಲ್ಲ, ಇದು ಮಿಸೋಪಾಸ್ನ ಮೇಲ್ಗಡೆ 80 ರಿಂದ 400 ಕಿಲೋಮೀಟರ್ ಒಳಗಿನ ವ್ಯಾಪ್ತಿಯಲ್ಲಿ ಇರುತ್ತೆ. ಸೊ ಥರ್ಮೋಸ್ಫಿಯರ್ ಇದೆಯಲ್ಲ, ಇದು ಬಹಳ ಪ್ರಮುಖವಾದಂಥ ಒಂದು ವಲಯವಾಗಿದೆ. ಇಲ್ಲಿ ಉಷ್ಣತೆ ಹೆಚ್ಚಾಗಿರುತ್ತೆ. ಎಲ್ಲ ವಲಯಗಳಲ್ಲೂ ಹೆಚ್ಚಿನ ಉಷ್ಣತೆ ಅತ್ಯಂತ ಹೆಚ್ಚಾಗಿರುತ್ತೆ. ಇಲ್ಲಿ ರೇಡಿಯೋ ಮತ್ತು ಮೊಬೈಲ್ ತರಂಗಗಳ ಸಂಚಾರಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಈ ಎಲ್ಲ ಅಂಶಗಳು ಗೊತ್ತಿರಲಿ. ಈ ಕೆಳಗಿನ ಯಾವ ಪದರವು ಭೂಮಿಯಿಂದ ಅತಿ ಎತ್ತರದ ಮೇಲ್ಮೈಯಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ಎಕ್ಸೋಸ್ಫಿಯರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಕ್ಸೋಸ್ಫಿಯರ್ ಇದನ್ನು ಕಾಂತತ್ವ ವಲಯ ಅಂತ ಕೂಡ ಕರೀತಾರೆ. ಯಾವ ವಲಯವನ್ನು ಕಾಂತತ್ವ ವಲಯ ಅಂತೇಳಿ ಕರೀತಾರೆ ಕೇಳಿದ್ರೆ ಎಕ್ಸೋಸ್ಫಿಯರ್ ಅನ್ನ. ಸೊ ಎಕ್ಸೋಸ್ಫಿಯರ್ಲಿ ಕಂಡುಬರುವಂಥ ಪ್ರಮುಖ ಅನಿಲಗಳು ಯಾವುದು ಅಂತ ಕೇಳ್ತಾರೆ. ನೆನಪಿರಲಿ, ಜಲಜನಕ ಮತ್ತು ಹೀಲಿಯಂ. ಇದು ಎಕ್ಸೋಸ್ಫಿಯರ್ನಲ್ಲಿ ಕಂಡುಬರುವಂತಹ ಪ್ರಮುಖ ಅನಿಲಗಳು. ಭೂಮಿಯಿಂದ 10 ರಿಂದ 50 ಕಿಲೋಮೀಟರ್ ವ್ಯಾಪ್ತಿಯ ಒಳಗೆ ಕಂಡುಬರುವ ವಲಯ ಯಾವುದು? ಸರಿಯಾದ ಉತ್ತರ ಸ್ಟ್ರಾಟೋಸ್ಫಿಯರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ಟ್ರಾಟೋಸ್ಫಿಯರ್.
ಸ್ಟ್ರಾಟೋಸ್ಫಿಯರ್ನ ಸಮೋಷ್ಣ ವಲಯ ಅಂತ ಕರೀತಾರೆ. ಸ್ಟ್ರಾಟೋಸ್ಫಿಯರ್ನ ಸಮೋಷ್ಣ ವಲಯ ಅಂತ ಕರೀತಾರೆ. ಇಲ್ಲಿ ವಿಮಾನಗಳ ಹಾರಾಟಕ್ಕೆ ಅವಕಾಶ ಮಾಡಿಕೊಡುತ್ತೆ. ಇಲ್ಲಿ ಮೋಡಗಳು ಇರೋದಿಲ್ಲ. ವಾಯುಮಂಡಲದ ಆರ್ದ್ರತೆಯನ್ನು ಅಳೆಯುವ ಮಾಪಕ ಯಾವುದು? ಸರಿಯಾದ ಉತ್ತರ ಹೈಗ್ರೋಮೀಟರ್. ಹೈಗ್ರೋಮೀಟರ್ ಆರ್ದ್ರತೆಯನ್ನು ಅಳೆಯುವ ಮಾಪಕವಾಗಿದೆ. ವಾಯುಮಂಡಲದ ಈ ಕೆಳಗಿನ ಯಾವ ವಲಯದಲ್ಲಿ ವಿಮಾನಗಳು ಹಾರಾಟ ನಡೆಸ್ತವೆ? ವಿಮಾನಗಳು ಹಾರಾಟ ನಡೆಸುವಂತಹ ವಲಯ ಯಾವುದು ಕೇಳ್ತಾರೆ. ಸರಿಯಾದ ಉತ್ತರ ಸ್ಟ್ರಾಟೋಸ್ಫಿಯರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸ್ಟ್ರಾಟೋಸ್ಫಿಯರ್. ಓಜೋನ್ ಪದರವು ಸೂರ್ಯನಿಂದ ಬರುವ ಈ ಕೆಳಗಿನ ಯಾವ ಕಿರಣಗಳಿಂದ ರಕ್ಷಣೆಯನ್ನು ನೀಡ್ತವೆ? ಸರಿಯಾದ ಉತ್ತರ ಅಲ್ಟ್ರಾ ವೈಲೆಟ್ ಕಿರಣಗಳು ಅಥವಾ ಅತಿ ನೇರಳೆ ಕಿರಣಗಳು ಓಜೋನ್ ಸೂರ್ಯನಿಂದ ಬರುವಂತಹ ಈ ಅತಿ ನೇರಳೆ ಕಿರಣಗಳನ್ನು ತಡೆಯುತ್ತೆ. ಕೆಳಗಿನ ಯಾವ ಪದರದಲ್ಲಿ ಮಳೆ, ಬಿರುಗಾಳಿ, ಮಿಂಚು, ಗುಡುಗು ಉಂಟಾಗುತ್ತೆ? ಸರಿಯಾದ ಉತ್ತರ ಟ್ರೋಪೋಸ್ಫಿಯರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಟ್ರೋಪೋಸ್ಫಿಯರ್. ಇದರಲ್ಲಿ ಪ್ರಮುಖವಾಗಿ ಕಂಡು ಬರೋದೇನೆಂದರೆ ಒತ್ತಡ, ಮಾರುತ, ಮೋಡ, ನೋಡಿ ಎಷ್ಟೆಲ್ಲ ಅಂಶಗಳಿದೆ. ಮಿಂಚು, ಗುಡುಗು, ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ಕಾಮನ ಬಿಲ್ಲು, ಮಳೆ. ಸೊ ಕಾಮನ ಬಿಲ್ಲು ಯಾವ ವಲಯದಲ್ಲಿ ಉಂಟಾಗುತ್ತೆ ಕೇಳಿದ್ರೆ ಟ್ರೋಪೋಸ್ಫಿಯರ್. ಇವೆಲ್ಲವೂ ಕೂಡ ಹೌದು. ಒತ್ತಡ, ಮಾರುತ, ಮೋಡ, ಮಿಂಚು, ಗುಡುಗು, ಮಳೆ ಇವೆಲ್ಲವೂ ಕೂಡ ಟ್ರೋಪೋಸ್ಫಿಯರ್ನಲ್ಲಿ ಕಂಡುಬರುತ್ತೆ. ಟ್ರೋಪೋಸ್ಫಿಯರ್ ಮತ್ತು ಸ್ಟ್ರಾಟೋಸ್ಫಿಯರ್ ನಡುವಿನ ಗಡಿಯನ್ನು ಏನಂತ ಕರೀತಾರೆ? ಸರಿಯಾದ ಉತ್ತರ ಟ್ರೋಪೋಫಾಸ್ ಅಂತ ಕರೀತಾರೆ. ಟ್ರೋಪೋಫಾಸ್. ಫಾಸ್ ಅಂದರೆ ನಿಲ್ಲೋದು ಅಂತೇಳಿ. ಸೊ ಟ್ರೋಪೋಫಾಸ್ ಅಂತ ಕರೀತಾರೆ. ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾದ ವಾಯುಮಂಡಲದ ಪದರ ಯಾವುದು? ಸರಿಯಾದ ಉತ್ತರ ಟ್ರೋಪೋಸ್ಫಿಯರ್. ಟ್ರೋಪೋಸ್ಫಿಯರ್ ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾದಂತಹ ವಾಯುಮಂಡಲದ ವಲಯವಾಗಿದೆ. ಈ ಕೆಳಗಿನ ಯಾವ ವಾಯುಮಂಡಲದ ಪದರವು ಮೋಡಗಳಿಂದ ಮುಕ್ತವಾಗಿದೆ? ಮೋಡಗಳೇ ಕಂಡು ಬರಲ್ಲ ಇದರಲ್ಲಿ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಸ್ಟ್ರಾಟೋಸ್ಫಿಯರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ಟ್ರಾಟೋಸ್ಫಿಯರ್ ಸಮೋಷ್ಣ ವಲಯ ಅಂತ ಕರೀತಾರೆ. 12ರಿಂದ 50 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಸ್ಟ್ರಾಟೋಸ್ಫಿಯರ್ ಇರುತ್ತೆ. ಇಲ್ಲಿ ವಿಮಾನ ಹಾರಾಟ ನಡೆಯುತ್ತೆ. ವಿಮಾನ ಹಾರಾಟ. ಭೂಮಿಯ ವಾತಾವರಣದಲ್ಲಿ ಕೆಳಗಿನ ಯಾವ ಅನಿಲಗಳು ಪ್ರಮುಖವಾಗಿ ಇವೆ? ಸರಿಯಾದ ಉತ್ತರ ಭೂಮಿಯ ವಾತಾವರಣದಲ್ಲಿ ಆಕ್ಸಿಜನ್ ಮತ್ತು ನೈಟ್ರೋಜನ್ ಆಮ್ಲಜನಕ ಮತ್ತು ನೈಟ್ರೋಜನ್ ಹೆಚ್ಚಾಗಿರುತ್ತೆ. ಸೊ ಆಮ್ಲಜನಕ ಭೂಮಿಯ ವಾತಾವರಣದಲ್ಲಿ 21% ಇದ್ದರೆ ನೈಟ್ರೋಜನ್ 78% ಇರುತ್ತೆ. ರೇಡಿಯೋ ಪ್ರಸಾರಕ್ಕೆ ಅನುಕೂಲ ಮಾಡುವ ವಾಯುಮಂಡಲದ ಪದರ ಯಾವುದು? ಸರಿಯಾದ ಉತ್ತರ ಥರ್ಮೋಸ್ಫಿಯರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಥರ್ಮೋಸ್ಫಿಯರ್. ವಾಯುಮಂಡಲದಲ್ಲಿ ಈ ಕೆಳಗಿನ ಯಾವ ಹಸಿರುಮನೆ ಅನಿಲ ಅಧಿಕವಾಗಿ ಕಂಡುಬರುತ್ತೆ? ಸರಿಯಾದ ಉತ್ತರ ವಾಟರ್ ವೇಪರ್. ಕನ್ನಡದಲ್ಲಿ ನೀರಾವಿ. ಇದೊಂದು ಹಸಿರುಮನೆ ಅನಿಲವಾಗಿದ್ದು ವಾಯುಮಂಡಲದಲ್ಲಿ ಅಧಿಕವಾಗಿ ಕಂಡುಬರುತ್ತೆ. ಕೊನೆಯ ಪ್ರಶ್ನೆ ಈ ರೀತಿದೆ. ಈ ಪ್ರಶ್ನೆ ನಿಮಗೆ ವಾಯುಮಂಡಲದಲ್ಲಿ ಆರ್ಗಾನ್ ಎಷ್ಟು ಪ್ರತಿಶತ ಇರುತ್ತೆ? ಆಪ್ಷನ್ಸ್ ಈ ರೀತಿ ಇದೆ. 1%, 2%, 3%, 4%. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.